ಆಗಿದ್ದೀವಿ. ಯಾರು ಇಲ್ಲ, ಫುಲ್ ಫ್ಲೈಟ್ ಖಾಲಿ. ಮ್ಯಾಕ್ಸಿಮಮ್ ಅಂದರೆ 10 ಪೀಸ್ ಇದೆ ಅಷ್ಟೇ. ಎಲ್ಲ ಸೇರಿ ಗುಡ್ ಆಗಿದ್ದು ಅಷ್ಟೇ. ರೆಡಿ ಟು ಫ್ಲೈ. ಹ್ಯಾಪಿ ಏರ್ಪೋರ್ಟು. ಬೆಲ್ಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ಸಿಂಗಲ್ ಬೆಲ್ಟ್. ಸಕ್ಕದಾಗಿ ಚಿಕ್ಕದಾಗಿ ಚೊಕ್ಕವಾಗಿದೆ. ಡ್ಯೂಟಿ ಫ್ರೀ ಇಷ್ಟೇ, ಮುಂದೆ ಒಂದು ಲೈನು ಅಷ್ಟೇ ಡ್ಯೂಟಿ ಫ್ರೀ. ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸ್ಮಾಲೆಸ್ಟ್ ಅಂದರೆ ಇದೆ ನೋಡಿ. ಆಲ್ರೆಡಿ ಒಬ್ಬರು ಮಂಜುನಾಥ್ ಪೊಂದಿಕ್ ಅಂತ ಪೋಸ್ಟ್ ಇಟ್ಕೊಂಡು ಕಾಯ್ತಾ ಇದ್ದಾರೆ ಡ್ರೈವರು. ಹೋಗೋಣ ಬಾಯ್. ಮೇಡಮ್ ಅವ್ರು ಫಿಲ್ ಮಾಡ್ತಾರೆ. ಜಸ್ಟ್ ಸುಂದರ್ ರೆಸಾರ್ಟ್ಗೆ ಎಂಟರ್ ಆದ್ವಿ. ನಮ್ಮ ಕಾಟೇಜ್ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಲಗೇಜ್ ಆಲ್ರೆಡಿ ಒಳಗಡೆ ಹೋಗಿದೆ. ಅವ್ರ ರೂಮ್ ಇಸ್ ರೆಡಿ. ಊಟ ಕೊಟ್ಯಾ? ಊಟಕ್ಕೆ ಹೋಗ್ಬೇಕಂದ್ರೆ ರೆಸಾರ್ಟಲ್ಲಿ ಶಟ್ಲ್ ಕಳಿಸ್ತಾರೆ. ಹೆಂಗಿದೆ ನೋಡಿ ಶಟ್ಲ್. ಬಂದ ತಕ್ಷಣ ಊಟ ಮಾಡೋಕೆ ಪಂಜಾಬಿ ಡಾಬಾ ಬಂದವು. ವೆಜಿಟೇರಿಯನ್ ಫುಡ್. ನಾವು ಇಂಡಿಯನ್ಸ್ ಎಲ್ಲೋದು ಇಂಡಿಯನ್ ಫುಡ್ ಹುಡ್ಕೋದು ಬಿಡಲ್ಲ. ತಗೊಂಡ್ಬೇಕಾ ತೆಂಗಿನ ತೋಟ ಇಟ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಥೈಲ್ಯಾಂಡ್ಗೆ ಎಣ್ಣೆಲಿ ಬಿಡ್ತಾ ಇದೆಯಲ್ಲ, ನೀನು ಗೊತ್ತಿಲ್ವಾ? ಚೆನ್ನಾಗಿ ತಿನ್ಸ್ಬಿಟ್ಟು ಇಲ್ಲಿ ವಾಕ್ ಮಾಡಿಸ್ತಾ ಇದ್ದಾರೆ ನೋಡಿ. ನಡಿ ವಾಕ್ ಆಗುತ್ತೆ, ನಡಿ ಅಂತೆ. ವಾಕ್ ಮಾಡ್ತಾ ಇದೀವಿ 600 ಮೀಟರ್ ಅಷ್ಟೇ. ಯಪ್ಪ ಚೆನ್ನಾಗಿದೆ. ಇಲ್ಲಿ ನೀರು ಯಾವಾಗಲೂ ಹರಿತಾ ಇರ್ತದೆ. ನೀರು ಹರಿತಿದೆ, ಆದರೂ ಇಷ್ಟು ಸೊಳ್ಳೆಗಿಲ್ಲ ಏನಿಲ್ಲಪ್ಪ ಇಲ್ಲಿ. ಊರಲ್ಲಾಗಿದ್ರೆ ಸಣ್ಣದನ್ನು ಮೂರಿದ್ರೆ ಸಾಕು, ಮೈಯೆಲ್ಲ ಕಡ್ದು ಬಿಸಾಕಿರೋದು ಸೊಳ್ಳೆಗಳು. ಸ್ವಿಮ್ಮಿಂಗ್ ಮಾಡ್ದಲ್ಲೇ ಸುಸ್ತಾಗ್ಬಿಟ್ಟಿದೆ. ಇದು ಬೇರೆ ಸ್ವಿಮ್ಮಿಂಗ್ ಪೂಲು. ಪೋಲಾ ಐಲ್ಯಾಂಡ್ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ಅವರೇ ಬಂದು ಪಿಕ್ ಮಾಡ್ತಾರೆ. ಓಕೆ, ರೆಡಿ ಆಗಿದ್ದೀವಿ ಬೋಟ್ ಜರ್ನಿಗೆ. ಇವರೇ ನೋಡಿ ಕರ್ಕೊಂಡು ಹೋಗ್ಬೇಕು. ಮಳೆ ಬರುತ್ತೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. Penang Cave from here about 20 minutes. Penang Cave. Okay. ಲಾಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋ ಅನ್ನೋ ಫೀಲಿಂಗ್ ಇದೆ. ಯಾಕೆಂದ್ರೆ ಟೈಲ್ This is which one? Penang Cave. Penang Cave. Okay. You can go there? Yes, do you want or you take a photo or walk inside? Inside. We'll go there. ಬೋಟಲ್ಲಿ ಇಲ್ಲಿ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಆದಮೇಲೆ ಜಸ್ಟ್ ಇದು ಪ್ರೈವೇಟ್ ಬೀಚ್, ಸೊ ಯು ಕ್ಯಾನ್ ರಿಲ್ಯಾಕ್ಸ್. ಪೆನಾಂಗಲ್ಲಿ ಪೆನಾಂಗ್ ಬೀಚ್ ಕೇವ್ ಇದು. ಏನು ಹೇಳಿ ನೋಡು. ಹೌದಾ? ಯಾರು ಹೇಳಿ. ಕಪಲ್ಸ್ಗೆ ಆರಾಮಾಗಿ ಕಂಫರ್ಟಬಲಾಗಿ ಪ್ರೈವೇಟಾಗಿ ಎಂಜಾಯ್ ಮಾಡ್ಬೇಕಂದ್ರೆ ಥೈಲ್ಯಾಂಡು. ಎಲ್ಲ ಹೇಳ್ತಾರೆ ಥೈಲ್ಯಾಂಡು ಬ್ಯಾಚುಲರ್ಗಿಂತ, ಅದು ನಾರ್ತ್ ಸೈಡ್ ಆಫ್ ಥೈಲ್ಯಾಂಡು, ಬ್ಯಾಂಕಾಕು, ಪಟ್ಟಾಯ ಅದೆಲ್ಲ. ಬಟ್ ರಿಯಲಿ ಕಪಲ್ಸ್ ಎಂಜಾಯ್ ಮಾಡಬೇಕು, ನೇಚರ್ ಎಂಜಾಯ್ ಮಾಡಬೇಕು, ಪ್ರೈವೇಟ್ ಎಂಜಾಯ್ ಮಾಡಬೇಕು, ಪ್ರೈವೇಟ್ ಬೀಚ್ನ ಎಂಜಾಯ್ ಮಾಡಬೇಕು.
ತುಂಬ ಫ್ಯಾಮಿಲಿಗೆ ನೀವು ಟೈಮ್ ಕೊಡಬೇಕು ಪ್ರೈವೇಟಾಗಿ ಅಂತ ಅಂದ್ಕೊಂಡ್ರೆ ಕ್ರಾಬಿ ಆ್ಯಂಡ್ ಪುಕೆಟ್ ಇಸ್ ದಿ ಬೆಸ್ಟ್ ಆಪ್ಷನ್. ನಾವು ನಾಳೆ ಪುಕೆಟ್ಗೆ ಹೋಗ್ತೀವಿ, ಸದ್ಯಕ್ಕೆ ಕ್ರಾಬಿಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಬೀಚ್ನ. ಓಕೆ, ಅಲ್ಲೇ ಬಂದು ಬಾಡ್ ಅಂತ ಬಾರಿಸ್ತಾ ಇದೆ. ಸ್ಟಿಲ್ ನಾವು ಬಂದಿರೋದೇ ಎಂಜಾಯ್ ಮಾಡೋದ್ರಿಂದ ಮಳೆ ನಮಗೆ ಮ್ಯಾಟ್ರ್ ಆಗಲ್ಲ. ಚಪ್ಪಲಿ ಒಂದು ಕಿತ್ಕೊಂಡು ಹೋಗ್ಬಾರ್ದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೋಸ್ಟ್ ಆಫ್ ದ ಇಲ್ಲಿ ಬೀಚೆಲ್ಲ ಗ್ರೀನ್ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ನಿಮಗೊಂಥರ ಇವಾಗ ವೆದರ್ ಪ್ಲೆಸೆಂಟ್ ಆಗಿದೆ. ಯೂಶಲಿ ನೀವು ಯಾವಾಗ ಬರ್ತೀರಾ, ಮಾರ್ಚು ಫೆಬ್ರವರಿ ಫುಲ್ ಹೈ ಸೀಸನ್ ಇರುತ್ತೆ, ಮಳೆ ಇರಲ್ಲ, ಆರಾಮ ಎಂಜಾಯ್ ಮಾಡೋದು ಬರ್ತೀರಾ. ನೀವು ಇಲ್ಲಿ ಫ್ರೈ ಆಗಿ ಹೋಗ್ಬಿಡ್ತೀರ. ಹ್ಯುಮಿಡಿಟಿ, ಆ ಬಿಸಿಲು, ಆ ಶೆಕೆ, 38-39 ಡಿಗ್ರಿ ಟೆಂಪ್ರೇಚರು, ಇಟ್ ಈಸ್ ವೆರಿ ಡಿಫಿಕಲ್ಟು. ಈಗ ನೋಡಿ ಕಂಫರ್ಟಾಗಿದೆ. ಮ್ಯಾಕ್ಸಿಮಮ್ ಈಗ 30 ಡಿಗ್ರಿ ಇರ್ಬೋದು, 28 ಆ ಥರ. ಸೊ ಹಂಗಾಗಿ ನಿಮಗೆ ಟಯರ್ಡ್ ಅನ್ಸಲ್ಲ, ತುಂಬ 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 ಎಂಜಾಯ್ ಮಾಡ್ಬೋದು. ನೋಡಿ ಏನಿರೋದೆ, ಮಳೆ ಬಂತು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ, ಊರಲ್ಲೇ ಮಳೆ ಬರೋಲ್ವಾ? 5 ನಿಮಿಷ ಬರುತ್ತೆ, 5 ನಿಮಿಷ ನಿಲ್ಲುತ್ತೆ. ಅದು ಡಸಂಟ್ ಮ್ಯಾಟರ್. ಮಳೆ ಇರೋದ್ರಿಂದನೇ ನಾವು ಬದುಕಿರೋದು. ಮಳೆನ ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ. ಮಳೆ ಬರುತ್ತೆ ಅಂತ ನಾವು ನಾನ್ ಸೀಸನಲ್ಲಿ ಬರಬೇಕು, ನಾವು ಮಳೆನೇ ಇರಬಾರ್ದು, ನನಗೆ ಮಳೆಯಿಂದ ದೂರ ಇರಬೇಕು ಅಂತ ನೀವು ಮಾರ್ಚ್ ಏಪ್ರಿಲ್ ಬಂದರೆ ಫ್ರೈ ಆಗೋದು ಪಕ್ಕಾ. ಇದು ಇಂಡಿಯನ್ ದೇವ್ರಂತೆ. ಇದೇನಂದರೆ ಮಕ್ಕಳ ಬೇಗ ಆಗಲಿ ಅಂತ ಮಾಡೋರಿಗೆ ಇದು ಆ ದೇವರು. ಸೊ ನಿಮಗೆ ಯಾವ ಥರ ಅಂದರೆ ನಿಮಗೆ ಗೊತ್ತಾಗುತ್ತೆ, ಈ ಥರ ಎಲ್ಲ ಇಟ್ಟಿರ್ತಾರೆ ಇಲ್ಲಿ. ಸೊ ಇದು ಇಲ್ಲಿ ಬಂದು ಅರಕೆ ಮಾಡಿದ್ರೆ ನಿಮಗೆ ಇಲ್ಲಿ ಬೇಗ ಮಕ್ಕಳಾಗುತ್ತಂತೆ. ಈ ಥರ ಗೊಂಬೆ ತಂದಿಟ್ಟರೆ ಬೇಗ ಮಗು ಆಗುತ್ತೆ ಅಂತ ಇಟ್ಟಿರ್ತಾರೆ. ಇಲ್ಲಿ ತುಂಬ ಜನ ಇಲ್ಲಿ ಬಂದು ಮಗು ಮಾಡ್ಕೊಂಡಿರ್ತಾರೆ. ನೋಡಿ ಶಿವಲಿಂಗ ಹಂಗಾಗಿ ಎಲ್ಲರಿಗೂ ನಂಬಿಕೆ. ನೋಡಿ ಪೂರ್ತಿ ಪ್ರೈವೇಟ್ ಬೀಚು, ನೀವು ಆರಾಮಾಗಿ ಕಂಫರ್ಟಬಲ್, ನೀವು ಯಾವ ಥರ ಬೇಕು ಆ ಥರ ಇರ್ಬೋದು. ನೋಡಿ ಎಲ್ಲ ಹ್ಯಾಂಗ್ ಔಟ್ ಮಾಡ್ತಾ ಇರ್ತಾರೆ. ನೋಡಿ ಸ್ವಿಮ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಈ ಥರ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೊಂದು ಬೀಚ್ ಇದೆ, ಇಲ್ಲೊಂದು ಬೀಚ್ ಇದೆ. ಸೊ ಇದು ಕ್ಲಿಯರ್ ವಾಟ್ರು. ಬಟ್ ನಮ್ಮ ಗೈಡ್ ಏನಾಗುತ್ತೆ ಇಲ್ಲಿ ಬೇಡ, ಆ ಕಡೆ ಹೊರಗಡೆ ಹೋಗೋಣ ಅಂದರೆ ಚಿಕನ್ ಬೀಚಲ್ಲಿ ತುಂಬ ಚೆನ್ನಾಗಿದೆ ಅಂತ ಅದು ನೀರು. ಅಲ್ಲೋಗಿ ಸ್ವಿಮ್ ಮಾಡಿ ಅಂತ ಹೇಳಿದ್ರು. ಇದು ನೀರು ಸ್ವಲ್ಪ ರಫ್ ಇದೆ, ಬೇಡ ಅಂತ ಹೇಳಿದ್ದಾರೆ. ಸೊ ವಿಲ್ ಜಸ್ಟ್ ವಾಕ್ ಹಿಯರ್. ಅವಾಗಲೇ ಮಳೆ ಬರ್ತಾಯಿತ್ತು, ಈಗ ನೋಡಿ ಆಲ್ರೆಡಿ ಬಿಸಿಲು ಬರ್ತಾ ಇದೆ. ದಿಸ್ ಇಸ್ ಬ್ಯೂಟಿ ಆಫ್ ಕ್ರಾಬಿ. ಓಕೆ, ಎಲ್ಲ ಆಲ್ರೆಡಿ ಸನ್ ಬಾತ್ ತಗೋತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ನೀರ. ವಾವ್, ನಿಜವಾಗ್ಲೂ ಭೂಮಿ ಮೇಲಿರೋ ಸ್ವರ್ಗ ಅಂತ ಇದ್ರೆ ಅದು ನಮ್ಮ ಚಿಕ್ಕಮಗಳೂರು. ಸೆಕೆಂಡು ಕಂಕಾವಿ. ಓ ಅಜ್ಜಿ ಎಲ್ಲ ಹೋಗ್ತಾ ಇದೆ. ಅಜ್ಜಿ ನಿಂದಾಣ, ಹುಷಾರು. ಓ ಅಜ್ಜ ಕಾಯ್ತಾ ಇದ್ದಾರೆ, ಅದಕ್ಕೆ ಅಜ್ಜಿ ಓಡ್ತಾ ಇದೆ. ಬುಕ್ಕಿಂಗ್ ಅಂದರೆ ಫುಲ್ ಪ್ರೈವೇಟ್ ಆಗಿದೆ ನೋಡಿ, ಕ್ರೌಡೇ ಇಲ್ಲ. ನೀವು ಯೂಶಲಿ ನಾರ್ಮಲಿ ಮಾರ್ಚ್ ಏಪ್ರಿಲಲ್ಲಿ ಜನವರಿಲೆಲ್ಲ ಬಂದರೆ ಫುಲ್ ಕ್ರೌಡು. ನೀವು ಎಲ್ಲಿ ನಿಂತ್ಕೋಬೇಕು ಕಂಫರ್ಟೇ ಆಗಲ್ಲ, ಓಡ್ಬೇಕು ಅನ್ಸುತ್ತೆ. ಬಟ್ ಇವಾಗ ನೋಡಿದ್ರೆ ನೀವು ಯಾರೂ ಇಲ್ಲ ಇಲ್ಲಿ. ನಮ್ಮದೇ ಐಲ್ಯಾಂಡ್, ಪ್ರೈವೇಟ್ ಐಲ್ಯಾಂಡ್ ಇದು, ಹಂಗಾಗ್ಬಿಟ್ಟಿದೆ. ಸೊ ವಿ ಪ್ರಿಫರ್ ಯು ಟು ಟ್ರಾವೆಲ್ ಆನ್ ಜೂನ್ ಆರ್ ಜುಲೈ ಆನ್ ಆಗಸ್ಟ್. ಇದು ರೈನಿ ಸೀಸನ್ ಆದ್ರೂ ನಿಮಗೆ ತುಂಬ ನಮ್ಮ ಟೈಮ್ ಬರಲ್ಲ, ಬರುತ್ತೆ ಹೋಗುತ್ತೆ. ತಲೆ ಮೇಲೆ ಹಾಕೊಂಬಿಟ್ಟು ಗಾಗಲೆಲ್ಲ ಹುಡುಕ್ತವ್ರೆ. ಅಯ್ಯೋ ಸಿಡದಲ್ಲಿ ಯಾವಾಗ ಮಂಗ ಕುಣಿತಾ ಇದೆ. ಅಯ್ಯೋ ನೋಡಿ ಬಾ ಮಂಗ ಬಂತು ನಮಗಂತ. Next day we go to the top island from here about it.
10 minutes. ಓಕೆ, ಪ್ರಾಣಾಂಗ್ ಐಲ್ಯಾಂಡ್ ಬಿಟ್ವಿ. ಈಗ ಯಾವುದು ಟಬ್ ಐಲ್ಯಾಂಡ್. ಟಾಪ್ ಐಲ್ಯಾಂಡ್ ನಮ್ಮದು ಬೋಟ್ ಸ್ಟಾರ್ಟ್ ಆಗಿದೆ. ಟಾಪ್ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಸ್ವಿಮ್ ಮಾಡೋಣ. ವೇರ್ ಟು ಸ್ವಿಮ್? ವಿಚ್ Because we already like on the way in the Top Island. ಟಾಪ್ ಐಲ್ಯಾಂಡ್. ಓಕೆ, ಅದರ್ವೈಸ್ ಚಿಕನ್. ಚಿಕನ್ ನೆಕ್ ಅದೇ ಕಾಣಿಸ್ತಾ, ಚಿಕನ್ ನೆಕ್ ಅಲ್ಲಿ ಅದನ್ನೇ ಚಿಕನ್ ಐಲ್ಯಾಂಡ್ ಅಂತಾರೆ. ಅದೇ ನೋಡಿ ಚಿಕನ್ ತರ ಕಾಣಿಸುತ್ತಾ, ಅದಕ್ಕೆ ಚಿಕನ್ ಐಲ್ಯಾಂಡ್ ಅಂತ ಕರೀತಾರೆ. ಚಿಕನ್ ಐಲ್ಯಾಂಡ್ ಫೋಟೋ ತೆಗೆಸ್ಕೊಂಡು ಹೇಗೆ ಅಂತ ಹಂಗೆ ಹೋಗ್ತಾ ಇರೋದಷ್ಟೇ. ಇದ್ಯಾವುದು ಮುಚ್ಚಿಲ್ಲ, ಜಸ್ಟ್ ಹಿಂಗೆ ಹಾಗೆ ಇನ್ನೊಂದು ಬಂದು ಹೋಗ್ತಾ ಇರೋದು. ವಾವ್, ಬ್ಯೂಟಿ. ಸ್ವಿಮ್ ಮಾಡಿದ್ದೀವಿ. ಸ್ವಿಮ್ ಮಾಡಿ ಈಗ ಆ ಸೈಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಿದೆ ಯಾರೋ ಮೇನ್ ಹಾಕೊಂಡವ್ರು. ಐಲ್ಯಾಂಡಿಂದ ಈ ಐಲ್ಯಾಂಡಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಇಂಡಿಯನ್ ಗ್ಯಾಂಗ್ ಇದೆ ಇಲ್ಲಿ, ಎಲ್ಲ ಹಾಕೊಂಡವ್ರೆ. ನಮಗೆ ಬೇಡ ಇದು, ಅವನಿಗೆ ಬೇಕು. ಹೌದಾ, ಜಾಕೆಟ್ ಬೇಡ, ಏನೂ ಬೇಡ ನನಗೆ. ಕಾಲಲ್ಲಿ ಏನೇನಿದೆ ನೋಡ್ಕೊಂಡು ಹೋಗಲ್ಲಿ. ಏನಿಲ್ಲ, ಚೆನ್ನಾಗಿದೆ ಎಲ್ಲ. ಹೊರಗಡೆ ಬಂದರೆ ನಿಮಗೆ ಇಲ್ಲೆಲ್ಲ ರಿಫ್ರೆಶ್ಮೆಂಟಿಗೆ ಎಲ್ಲ ಸಿಗುತ್ತೆ. ವಾಕ್ ಅನ್ಸುತ್ತೆ. ಸ್ಮೋಕಿಂಗ್ ಏರಿಯಾ, ಕಾಲೇ ಗಿ ಕ್ರಾಬಿ ಥೈಲ್ಯಾಂಡ್. ವಾವ್, ಅನ್ಸೀನ್ ಕ್ರಾಬಿ ಅಂತ. ವಾಯ್ ಹೋಗ್ತೀಯ ವಾಕ್ ಮೇಲೆ? ಹಾಂ, ಬೇಡ ತಾಯಿ. ಭೂಮಿ ಮೇಲಿರೋ ಸ್ವರ್ಗ ಅಂತ ಹೇಳ್ಬೋದು ನಿಮಗೆ. ನೋಡಿ, ಇಲ್ಲಿ ತಣ್ಣಿ ಇದೆ, ಸಖತ್ ಸ್ವಿಮ್ಮಿಂಗ್ ಆಗಿದೆ ನಂದು, ನಾನು ನಿಂತಿರು. ಬಟ್ ನಿಜವಾಗ್ಲೂ ಇದು ಈ ಪ್ಲೇಸ್ ಇದೆಯಲ್ಲ, ವಾ, ಸ್ವರ್ಗ ಸ್ವರ್ಗ ಸ್ವರ್ಗ. ನೀವು ಒಂದ್ಸಲ ಬರಲೇಬೇಕಿಲ್ಲಿ, ಈ ಸ್ವರ್ಗನ ಒಂದ್ಸಲ ನೋಡಲೇಬೇಕು. ಎಷ್ಟಿದೆ ಗೊತ್ತಾ? ಸ್ಯಾಂಡ್ ನೋಡಿ ನೀವು, ವೈಟ್ ಸ್ಯಾಂಡ್. ಬಟ್ ನಿಮಗೆ ಎಲ್ಲ ಬರೀ ಇಂಡಿಯನ್ಸ್ ಕಾಣ್ತಾರಲ್ಲ, ನಾವು ಇಂಡಿಯನ್ ಇದ್ರೆ ಥೈಲ್ಯಾಂಡ್ ಇದ್ರೆ ಕನ್ಫ್ಯೂಸ್ ಆಗೋಗುತ್ತೆ. ಅಫ್ಕೋರ್ಸ್ ವೈಟ್ ಜನ ಇದ್ದಾರೆ, ಆದರೂ ಇಂಡಿಯನ್ಸ್ ಮೆಜಾರಿಟಿ ಇದ್ದಾರೆ. ಗೋವಾ ಥರ ಇದೆ, ಮೇಲಿಂದ ಎಲ್ಲ ಸೀನ್ ಮಾಡೋದೆಲ್ಲ ಕಾಣುತ್ತೆ. ಸೊ ವೆರಿ ಬ್ಯೂಟಿಫುಲ್. ಬರೀ ಸೀನೆ ನೋಡಿದ್ರೆ ಏನು ಮಜಾ ಇಲ್ಲ, ಜೊತೆಗಡೆ ಈ ಐಲ್ಯಾಂಡ್ ಮೇಲೆ ಹತ್ತಬೇಕು ನೀವು. ಏನು ಸಕ್ಕತ್ತಾಗಿ ಕಾಣಿಸ್ತದೆ. ಟುಕ್ 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 ಅಂತ ಸೌಂಡ್ ಬರ್ತಾ ಇದೆ, ಅದಕ್ಕೆ ಹೇಳೋದು ಟುಕ್ ಐಲ್ಯಾಂಡ್. ವಾವ್, ಏನಕ್ಕೆ ಟುಕ್ ಟುಕ್ ಐಲ್ಯಾಂಡ್ ಅಂತ ಕರೀತಾರೆ? ಸೌಂಡ್ ನೀರು ಟುಕ್ಕು 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 ಹೊಡಿತಾನೆ ಇರುತ್ತೆ, ಅದಕ್ಕೆ ಟಿಪ್ ಟುಪ್ ಐಲ್ಯಾಂಡ್ ಅಂತ ಕರೀತಾರೆ. ಫಾರಿನವ್ರ ಜೊತೆ ನಮ್ಮ ಹುಡುಗಿನ ಫಾರಿನವ್ರ ಥರ ಆಗ್ಬಿಟ್ಟವಳೆ. ಫೈನಲಿ ಪೋಡಾ ಬೀಚಿಗೆ ಬಂದ್ವಿ. ಪೋಡಾ ಅಂದರೆ ತಮಿಳ್ ಪೋಡಾ ಅಲ್ಲ, ಇದು ಥೈಲ್ಯಾಂಡ್
ಐಲ್ಯಾಂಡ್ ಬೀಚ್ ಅಲ್ಲ ಐಲ್ಯಾಂಡ್ ಬಸ್. ಇದೇ ಪೋಡ ಬೀಚು. ಪೋಡ ಬೀಚ್ ಅಂದರೆ ಗೊತ್ತಾ? ಪೋಡ ಪೋಡ ನೀಟಾಗಿ ಲಂಚ್ ರೆಡಿ ಮಾಡಿ ಇಟ್ಟಿದ್ದಾರೆ ನಮಗೋಸ್ಕರ. ಚೆನ್ನಾಗಿದೆ ನೋಡಿ. ಈಗ ನಡ್ಕೊಂಡು ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಅಂದರೆ ಮರಕ್ಕೆ ಪೂಜೆ ಮಾಡಿದ್ದಾರೆ. ನಮ್ಮೂರುಗಳೆಲ್ಲ ಪೂಜೆ ಮಾಡ್ತಾರಲ್ಲ ಆ ಥರ. ಹೋಲಿ ಟ್ರೀ. ಒಳಗಡೆ ಐಲ್ಯಾಂಡ್ ಒಳಗಡೆ ಬಂದರೆ ಇವಾಕ್ಯುಯೇಷನ್ ರೂಟ್ ಅಂತ ಇದೆ ಒಂದು. ಅಲ್ಲಿ ಬಂದರೆ ನಿಮಗೆ ನೋಡಿ ಯಾವ ಥರ ಇದೆ ನೋಡಿ. ಸುನಾಮಿ ಬಂದರೆ ಈ ರೂಟಲ್ಲಿ ಓಡಬೇಕು. ಓಡಿದ್ರೆ ಸೇವ್ ಆಗ್ತೀವಿ. 380 ಮೀಟ್ರ್. ತೆಂಗಿನ ತೋಟ ಎಲ್ಲ ಹೋಗಿದೆ. ಏನು ಪಕ್ಷಿ ಅದು? ಈಗ ನೋಡಿ ಕೋಡ ಹಣ್ಣು ಲಾಸ್ಟಿಗೆ ಬಾಯಿ ಹೇಳೋ ಟೈಮ್ ಬಂದು ಈವ್ನಿಂಗ್ ಆಗಿದೆ. ನಾವು ಇವತ್ತಿನ ಪಿಕ್ನಿಕ್ಕು ಓವರ್ ಐಲ್ಯಾಂಡ್ ಮುಗಿದಿದೆ. ಈಗ ಜಸ್ಟ್ ಇಲ್ಲಿಂದ ಸೀದಾ ನಾವು ಬೋಟ್ ಹತ್ರ ವೇಟ್ ಮಾಡಿ 15 ಮಿನಿಟ್ಸ್ ಇದೆ ಅಂತ ಹೇಳಿದ್ರು. 15 ಮಿನಿಟ್ಸ್ ಆದಮೇಲೆ ಹೋಗಿ ಅಲ್ಲಿಂದ ಸೀದಾ ಬೋಟಲ್ಲಿ ಹೋಗೋ ಟೈಮ್. ಬೋಡ ಐಲ್ಯಾಂಡ್ ಹೇಗಿತ್ತಪ್ಪ? ಬೋಡ ಐಲ್ಯಾಂಡ್ ಅವ್ರು ಅರೇಂಜ್ ಮಾಡಿದ ಸ್ಟೈಲ್ ಚೆನ್ನಾಗಿತ್ತು. ಚೆನ್ನಾಗಿ ಒಂದು ಜಂಪ್ ನಿದ್ದೆ ಆಯ್ತು. ಒಳ್ಳೆ ಗಾಳಿ ಹೆಂಗಿದೆ ನೋಡಿ. 24 ಡಿಗ್ರಿ ಇದೆ ಅಷ್ಟೇ. 24-25 ಡಿಗ್ರಿ ಟೈಮ್ ಆಯಿತು. ಮನೆಗೆ ಹೋಗೋ ಸಮಯ. ರಿಯಲಿ ವಿ ಎಂಜಾಯ್ಡ್. ಸೂಪರ್ ಆಗಿತ್ತು. ಅಕ್ಕ ಬಾಯ್ ಕಣಕ್ಕ. ಇದು ಆಮ್ನಾಂಗ್ ಲ್ಯಾಂಡ್ ಮಾರ್ಕ್ ಏರಿಯಾ. ಇಲ್ಲಿ ಫುಲ್ಲು ನೈಟ್ ಲೈಫ್ಗೆ ಫೇಮಸ್ ಇದು. ಇದೆ ನೋಡಿ ಇಲ್ಲ ಬಾ. ಇದೆ ಬಾ. ಬಾರ್ ಇದೆ, ಫುಲ್ಲು ಮಸಾಜ್ ಸೆಂಟರ್ ಎಲ್ಲ ಕಡೆ. ಅದೇ ವಾವ್ ಮ್ಯೂಸಿಕ್ ನೋಡಿ. ಇದು ರಾತ್ರಿದು ನೈಟ್ ಲೈಫು ತುಂಬ ಚೆನ್ನಾಗಿದೆ. ನಮಗೆ ಇಂಡಿಯನ್ಸಿಗೆ ಕಾಣೋದೇನು ಅಂದರೆ ದೋಸೆ ಕಿಚನ್. ನಾವು ಎಲ್ಲಿಗೆ ಹೋದರೂ ದೋಸೆ, ಇಡ್ಲಿ, 100% ವೆಜಿಟೇರಿಯನ್ ಪ್ಯೂರ್ ನೋಡಿ. ಚೆನ್ನಾಗಿದೆ. ನಾರ್ತ್ ಸೌತ್ ಇಂಡಿಯನ್ ಪ್ಯೂರ್ ವೆಜ್ಜು ನೋಡೋಕ್ಕಂತೂ ಚೆನ್ನಾಗಿದೆ. ದೋಸೆ ಹೋಗೋಣ. ಓಕೆ. ಇನ್ನೊಂದು ರಂಗೋಲಿ ದೋಸೆ ಕಿಂಗಿದಂತೆ. ಇನ್ನೊಂದು ಸರೋವರ ಯಾವುದೋ ಇದೆ. ಸರೋವರ ನೋಡ್ಬೇಕು. ಸರೋವರ ಅಂದರೆ ನಮ್ಮ ಸುದೀಪ್ ಅವರು ಏನಾರು ಹೋಟ್ಲ್ ಇರ್ಬೇಕು. ಸುದೀಪ್ ಸರೋವರ ಹೋಟೆಲ್ ಫೇಮಸ್. ಮೋಸ್ಟ್ಲಿ ಅದೇ ಬ್ರ್ಯಾಂಚಾ ಏನೋ ಒಂದ್ಸಲ ಚೆಕ್ ಮಾಡ್ಬಿಡೋಣ. ಥೈಲ್ಯಾಂಡಲ್ಲಿ ಊಟ ಹುಡ್ಕೋದು ದೊಡ್ಡದೇನು ಕಷ್ಟ ಇಲ್ಲ. ಯಾಕೆ ನಾವೆಲ್ಲ ಕಡೆ ಹೋದಾಗೆಲ್ಲ ಇಂಡಿಯನ್ ಫುಡ್ ಶೋರ್ ವೆಲ್ಕಮ್ ನೋಡಿದ್ದು ಕರೀತಾವ್ರೆ. ಬಿರಿಯಾನಿ ಇದೆ ಬನ್ನಿ ಅಂತ. ಹೋಗೋಣ. ಬಿರಿಯಾನಿ ಯಾರು ತಿಂತಾರೆ? ನಾವು ವೆಜಿಟೇರಿಯನ್ ಅಲ್ವಾ. ಮಿನಿ ಪಂಜಾಬಿ ಅಷ್ಟೇ. ಸರೋವರ ಇಲ್ಲಿದೆ. ನಮಸ್ಕಾರ. ಚಾಯ್ ಪಿಲಾ ಆएंगे
ಪೂರ ಕಾಯಿ. ಓ ಇದು ಚೆನ್ನಾಗಿದೆ ಹೋಟ್ಲು. ಇದು ಇಂಡಿಯನ್ ಫುಡ್ಡು ಫುಲ್ಲು ಎಲ್ಲ ಫುಲ್ ಸ್ಟ್ರೀಟ್ ಇಂಡಿಯನ್ ಫುಡ್ ಇದೆಪ್ಪ. ಯಾರೋ ಹೇಳಿದ್ರು ಥೈಲ್ಯಾಂಡಲ್ಲಿ ಇಂಡಿಯನ್ ಫುಡ್ ಸಿಗಲ್ಲ ಅಂತ. ಹಾಂ, ನಾವು ಎಲ್ಲಾದರೂ ಹುಡ್ಕೊಂತೀವಿ ಇಂಡಿಯನ್ ಫುಡ್ಡು ಯಾವ ದೇಶಕ್ಕೆ ಹೋಗಿ. इंडियन फूड है, चलो आएंगे आएंगे अभी आएंगे. ಅಯ್ಯೋ ಈ ಥರ ಇರ್ಬೇಕು ನೋಡಿ, ಅವರೇ ಕರೆದು ಊಟ ಹಾಕ್ತಾರೆ ಮತ್ತು ದುಡ್ಡು ಇಸ್ಕೊತಾರೆ. ಬೃಂದಾವನ್ ಇದು ಯಾವುದೋ ಮಲಯಾಳಿ ಸ್ಟೈಲ್.